ಕರಾವಳಿಯಲ್ಲಿ ಜನ ಮನೋರಂಜನೆಗೆ ಹುಲಿ ವೇಷ ಹಾಕಿ ಕುಣಿದು ಫೇಮಸ್ ಆಗಿದ್ದು ಗೊತ್ತೇ ಇದೆ. ಆದರೆ ಮಂಗಗಳ ಹಾವಳಿಯಿಂದ ತಪ್ಪಿಸಿಕೊಳ್ಳಲು ಉಡುಪಿಯಲ್ಲಿ ವ್ಯಕ್ತಿಯೊಬ್ಬ ಹುಲಿಯ ಮೊರೆ ಹೋಗಿದ್ದಾನೆ. ಅರೆ ಏನು ಅಂತ ಆಶ್ಚರ್ಯ ಪಡಬೇಡಿ. ತಮ್ಮ ತೋಟದಲ್ಲಿ ಮಂಗಗಳ ಕಾಟವನ್ನ ತಪ್ಪಿಸಲು ಹುಲಿಯ ಬಣ್ಣವನ್ನ ಅಸ್ತ್ರವಾಗಿ ಬಳಸಿಕೊಂಡಿದ್ದಾನೆ. ಕುಂದಾಪುರ ತಾಲೂಕಿನ ಶಿರಿಯೂರಿನ ರೈತ ನಾಗರಾಜ್ ಮೇಸ್ತಾ ಎಂಬುವರು ಮಂಗಗಳ ಹಾವಳಿ ತಡೆಗೆ ತಮ್ಮ ಮನೆಯ ನಾಯಿಯನ್ನ ಬಳಸಿಕೊಂಡಿದ್ದಾರೆ. ನಾಯಿಗೆ ಬಣ್ಣ ಬಳಿದು ಥೇಟ್ ಹುಲಿಯಂತೆ ಮಾಡಿದ್ದಾರೆ. ಈ ರೀತಿ ಮಾಡಿರೋದ್ರಿಂದ ಮಂಗಗಳು ಸೇರಿದಂತೆ ಯಾವುದೇ ಕಾಡು ಪ್ರಾಣಿಗಳು ದಾಳಿ ಮಾಡ್ತಾ ಇಲ್ಲ ಅಂತ ನಾಗರಾಜ್ ಸಂತಸ ವ್ಯಕ್ತಪಡಿಸಿದ್ರು. ಅಲ್ಲದೆ ಉಡುಪಿಯ ಹುಲಿಯನ್ನ ನೋಡಲು ಸುತ್ತಮುತ್ತಲಿನ ಜನರು ಕುತೂಹಲದಿಂದ ಆಗಮಿಸ್ತಾ ಇದ್ದಾರೆ. ಕೃಷಿಯಲ್ಲೇ ನಾನು ತೊಡಗಿರೋದ್ರಿಂದ ಈ ಮಂಗನ ಕಾಟ ತುಂಬಾ ಇದ್ದಿತ್ತು ಈ ತೋಟದಲ್ಲಿ. ಆವಾಗ ನಮ್ಮ ಮನೆಯವರು, ನಾ ಅಂದ್ರೆ ಥರ್ಮೋಕೋಲ್ ಆರ್ಟ್ ಮಾಡ್ತಿದ್ದೆ. ಆವಾಗ ಹೇಳಿದ್ರು ಅವರು, ನಮ್ಮ ಮನೆಯವರು, ಈ ಥರ್ಮೋಕೋಲಿಂದ ಹುಲಿ ಒಂದು ಮುಖವಾಡ ಮಾಡಿ ತೆಂಗಿನ ಮರಕ್ಕೆ ಕಟ್ಟಾಕು ಅಂತ ಹೇಳ್ಕೊಂಡು, ಆವಾಗ ಈ ನಾಯಿ ಕೂತ್ಕೊಂಡ ರೀತಿ ಮತ್ತೆ ನಡೀತಿರುವಂತ ಸ್ಟೈಲ್ ಒಂಚೂರು ಹುಲಿ ಆಕಾರ ಪೇಂಟ್, ಕಪ್ಪು ಪೇಂಟ್ ಹೇಳಿದೆ. ಅದೇ ಹೊಲದ ನಾಯಿಯನ್ನು ಸಾಕಿದೆವು ಫಸ್ಟಿಗೆ. ಅಲ್ಲಿ ಅದಕ್ಕೆ ಬಣ್ಣ ಬಡ್ದೆವು. ಹೊಲದಲ್ಲಿ ಅದು ಪ್ರಾಣಿ ಬಂದವರು ಹುಲಿ ಬಂದಕ್ಕೆ ಹೆದರ್ಕೊಂಡು ಓಡೋಗ್ತದೆ. ಕಡೆ ಮತ್ತೇನಿಲ್ಲ, ನಾವು ಮನಸ್ಸು ಫಸ್ಟ್ ಹೊಲದಲ್ಲಿ ಹೋಗಿ ಬಂದ್ರೆ ನಾವು ಹೆದರ್ಕೊಂಡು ಓಡೋಗ್ತೇವೆ ಹುಲಿ ಬಂತ ಅಂತ ಹೇಳಿ. ಅದು ನೋಡ್ರೆ ಹುಲಿ ಎಲ್ಲ ಆಗಿತ್ತು ಕಡೆ ನಂತರ ಗೊತ್ತಾಗುತ್ತೆ.